ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ಯುವಜನ ವರದಿಗಾರ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರವನ್ನು ಹಸ್ತಾಂತರ ಅಂದರೆ ಸಿದ್ದರಾಮಯ್ಯವರಿಂದ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರವನ್ನು ಪಡೆದ ಬಳಿಕ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಮತ್ತು ಭುಗಿಲೆದ್ದುವಂಥದ್ದು. ಈ ಹಿಂದೆ ಒಬ್ಬರ ನಡುವೆ ಪರಸ್ಪರ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಕೇವಲ ಆರೋಪ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸಚಿವ ಸ್ಥಾನ ಕೊಡೋ ವಿಚಾರದಲ್ಲಿ ಬಂದಿರುವಂತಹ ಆರೋಪ ಪ್ರತ್ಯಾರೋಪಗಳು ಈಗ ವಿಜಯಪುರ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿರುತ್ತದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕರೇ ಪರೋಕ್ಷವಾಗಿ ಸರ್ಕಾರದ ವಿರುದ್ಧ ಅಥವಾ ಜಿಲ್ಲೆಯ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಎಲ್ಲರಲ್ಲೂ ಸರಿ ಇಲ್ಲ. ಅಂದರೆ ವಿಜಯಪುರ ಜಿಲ್ಲೆಯಲ್ಲಿರುವಂಥ 6 ಶಾಸಕರಲ್ಲಿ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ ಅಂತೇಳಿ ಮತ್ತೆ ಸ್ಪಷ್ಟವಾಗಿರುವಂಥದ್ದು. ನಿನ್ನೆ ಅಷ್ಟೇ ವಿಜಯಪುರ ಜಿಲ್ಲೆಯ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ನನ್ನನ್ನು ಶಿವಾನಂದ ಪಾಟೀಲ್ ಅವರನ್ನು ಹಾಗೂ ಎಂ.ಬಿ. ಪಾಟೀಲ್ ಅವರನ್ನು ಕರೆದು ಹಿರಿಯ ನಾಯಕರು ಸಂಧಾನವನ್ನು ಮಾಡಿದ್ರು. ಹಾಗಾಗಿ ಕೊಟ್ಟ ಮಾತಿನಂತೆ ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಅವರೊಂದು ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನು ಶೇರ್ ಮಾಡಿದ್ದಾರೆ. ಅದರಲ್ಲಿ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಜೊತೆಗೆ ಎಂ.ಬಿ. ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಅವರು ಮತ್ತು ಯಶವಂತರಾಯಗೌಡರು 6 ಜನ ಇರುವಂಥದ್ದು ಮತ್ತು ಇನ್ನೊಬ್ಬರು ಕಾಂಗ್ರೆಸ್ ಪ್ರಮುಖ ನಾಯಕರು ಸೇರಿದಂತೆ ಇರುವಂತಹ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಸೊ ಈ ಮೂಲಕ ನನಗೆ ಕೊಟ್ಟ ಮಾತನ್ನು ಕೊಡಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪರೋಕ್ಷವಾಗಿ ಸಚಿವ ಸ್ಥಾನವನ್ನು ನನಗೆ ಕೊಡಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡಿರುತ್ತದೆ. ಅಂದರೆ ಈ ಹಿಂದೆ ಮಾತು ಕೊಟ್ಟಿದ್ರೆ ನಾನು ಬಿಟ್ಟುಕೊಟ್ಟಿದ್ದೆ, ಈಗಾದರೂ ನನಗೆ ಕೊಡಿ ಅಂತ ಹೇಳಿ. 1ನೇ ಅವಧಿಗೆ ಕೊಡಲಿಲ್ಲ, ಕೊಟ್ಟಷ್ಟು 2ನೇ ಅವಧಿಗೆ ಆದರೂ ಕೊಡಿ ಅಂತ ಹೇಳಿ ಒಂದು ಕಡೆ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರಾಗಿರುವಂತಹ ಶಿವಾನಂದ ಪಾಟೀಲ್ ಅವರ ಬೆಂಬಲಿಗರು ಸಹಿತ ಕ್ಷೇತ್ರದಲ್ಲಿ ಹೋರಾಟವನ್ನು ಕೈಗೊಂಡಿದ್ದಾರೆ ಸಚಿವ ಸ್ಥಾನಿಗೆ ಕೊಡಬೇಕು ಅಂತ ಹೇಳಿ. ಯಾಕಂದರೆ ಈ ಹಿಂದೆ 2 ಬಾರಿ ಅಂದರೆ ಕುಮಾರಸ್ವಾಮಿ ಅವರ ಸರ್ಕಾರದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಉತ್ತಮವಾಗಿ ಕೆಲಸವನ್ನು ಮಾಡಿದರು. ಈ ಹಿಂದೆ ಆರೋಗ್ಯ ಸಚಿವರಾಗಿ ರಾಜ್ಯದಲ್ಲಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿ ಹೆಸರು ಗಳಿಸಿದ್ದಾರೆ. ಹಾಗಾಗಿ ಈ ಬಾರಿಯನ್ನು ಕೊಡಬೇಕು ಅಂತೇಳಿ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮುದ್ದೇಬೇಳ ಶಾಸಕರಾಗಿರುವಂತಹ ನಡಗೌಡರು ಸಹಿತ ನಾನು ಸೀನಿಯರ್ ಆಗಿರೋ ಕಾರಣ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವ್ರ ಬೆಂಬಲಿಗರು ಸಹಿತ ಮುದ್ದೇಬೇಳ ಪಟ್ಟಣ ಸೇರಿದಂತೆ ಆಯಾ ಮತಕ್ಷೇತ್ರದಲ್ಲಿ ಹೋರಾಟವನ್ನು ಕೈಗೊಂಡಿರುತ್ತದೆ. ಹಾಗಾಗಿ ಎಲ್ಲ ವಿಚಾರಗಳು ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ. ಇದು ಕೇವಲ ಇಷ್ಟು ದಿನ ಹೇಗಿತ್ತು ಅಂದರೆ ಬೆಂಬಲಿಗರಿಗೂ ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡಿ ಅನ್ನೋದು ಬೇಡಿಕೆ ಇತ್ತು. ಅದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಾಗುತ್ತೆ ಅಥವಾ ಎಲ್ಲ ಕ್ಷೇತ್ರಗಳಲ್ಲಾಗುತ್ತೆ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ ಆಗ್ತಾ ಇತ್ತು ಅಂತೇಳಿ ಅನ್ಬೋದಾಗಿತ್ತು. ಆದರೆ ನಿನ್ನೆ ಖುದ್ದು ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದರೆ ನನಗೆ ಈ ಹಿಂದೆ ಕಾಂಪ್ರಮೈಸ್ ಆಗಿತ್ತು, ಅಂದರೆ ಹೊಂದಾಣಿಕೆ ಆಗಿತ್ತು, ಅದರ ಪ್ರಕಾರ ನನಗೆ ಬಿಟ್ಟುಕೊಡಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನಿನ್ನೆ ಹೇಳಿದರು. ಈಗ ಅದಕ್ಕೆ ಪೂರಕವಾಗಿ ಇವತ್ತು ಫೋಟೋವನ್ನು ಸಹಿತ ಒಂದು ರಿಲೀಸ್ ಮಾಡಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನು ಹಾಕ್ಕೊಂಡು ಹಿಂದೆ ಸಭೆಯಲ್ಲಿ ಆಗಿದ್ದಂತಹ ಫೋಟೋಗಳನ್ನು ಅವರು ಇಟ್ಕೊಂಡು ಆಗ್ರಹವನ್ನು ಮಾಡಿರುವಂಥದ್ದು. ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ 2023 ನಮ್ಮ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರೀ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತಿನ ಪಕ್ಷದ ಅಧ್ಯಕ್ಷರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲೆಕ್ಷನ್ ಕಮಿಟಿ ಚೇರ್ಮನ್ ಏನಿದ್ರು ನಮ್ಮ ಪಕ್ಷದ್ದು ಮೋಹನ್ ಅವರು ಮತ್ತು ನಮ್ಮ ಜಿಲ್ಲೆಯ ಆಗಿನ 3 ಜನ ಶಾಸಕರು ನಾನು ಎಂ.ಬಿ. ಪಾಟೀಲ್, ಶಿವಾನಂದ ಪಾಟೀಲ್. ಸೊ ನಮ್ಮೆಲ್ಲರನ್ನ ಕರೆದು ಮುಂದಿನ ಚುನಾವಣೆ ನೀವೆಲ್ಲರೂ ಕೂಡ ಮಾಡಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ. ಸೊ ಮುಂದಿನ ದಿನಮಾನ 1 to 1 ಕರೆದು ಮಾತಾಡಿದ್ದಾರೆ. 13ರಿಂದ 18ರವರೆಗೆ ಒಂದು ಅವಕಾಶ ಇಕ್ಕದ. ಅವಾಗ 2ನೇ ಅವಧಿಯಲ್ಲೂ ಸಹಿತ 1 ವರ್ಷಕ್ಕೆ ಅವಕಾಶ ಇಕ್ಕದ. ಇನ್ನೊಬ್ಬರಿಗೂ ಒಂದು ಅವಕಾಶ ಇಕ್ಕದ. ಸೊ ಮುಂದಿನ ದಿನಮಾನದಾಗ ನಿಮ್ಮನ್ನು ಅಕೌಂಟ್ಮೆಂಟ್ ಮಾಡ್ತೀನಿ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಮಾತು ಅವ್ರು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋತಾರೆ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು, ಬಟ್ ದೇ ಹ್ಯಾವ್ ಗಿವನ್ ವರ್ಡ್. ಹಾಗಾಗಿ ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಒಂದು ವೇಳೆ ಈ ಹಿಂದೆ ಒಪ್ಪಂದ ಆಗಿದ್ದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಅವ್ರ ಬೆಂಬಲಿಗರ ಸಾಥನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೀವೆಲ್ಲ ಹೇಳಿದಾಗ ಯಶವಂತರಾಯಗೌಡರು ಬಿಟ್ಟುಕೊಟ್ಟಿದ್ದಾರೆ, ಈಗ ಅವ್ರಿಗೆ ಕೊಡಿ ಅಂತೇಳಿ ಅವರೊಂದು ಬೇಡಿಕೆಯನ್ನು ಸಹಜವಾಗಿ ಸಲ್ಲಿಸ್ತಾ ಇದ್ದಾರೆ. ನಾಡಗೌಡರ ಬೆಂಬಲಿಗರು ಅವರು ಬಹಳಷ್ಟು ಸೀನಿಯರ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಕೊಡಬೇಕು ಅಂಥೇಳಿ, ಯಾಕಂದರೆ ಈ ಕಳೆದ ಅವಧಿಯಲ್ಲಿ ಕೊಡಲಿಲ್ಲ, ಈ ಅವಧಿಯಲ್ಲಾದರೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ 3 ಮಂದಿ ಅಂದರೆ ಶಿವಾನಂದ ಪಾಟೀಲ್ ಅವರು, ಯಶವಂತರಾಯಗೌಡರು ಮತ್ತು ನಾಡಗೌಡರ ನಡುವೆ 3 ಮಂದಿ ನಡುವೆ ಈಗ ಸಚಿವ ಸ್ಥಾನಕ್ಕೆ ಫೈಟ್ ಇರೋದ್ರಿಂದ ಹೈಕಮಾಂಡ್ ಯಾರನ್ನ ಪರಿಗಣಿಸುತ್ತೆ ಅಂತೇಳಿ ಕಾದು ನೋಡಬೇಕು. ಎಂ.ಬಿ. ಪಾಟೀಲ್ ಅವರು ಹೇಳುವಾಗ ಒಂದು ಸ್ಥಾನ ನನಗೆ ಸಿಕ್ಕಿದೆ, ಇನ್ನೊಂದು ಸ್ಥಾನವನ್ನು ಜಿಲ್ಲೆಗೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2-3 ಅವಧಿಯಲ್ಲಿ 2 ಸಚಿವ ಸ್ಥಾನಗಳು ಇದ್ವು. ಹಾಗಾಗಿ ಈ ಅವಧಿಯಲ್ಲಿ ಸಹಿತ ಮತ್ತೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಕೇಳಿಬರುತ್ತದೆ. ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕು. ಮತ್ತು 3 ಶಾಸಕರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.